ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 135ನೇ ಜಯಂತಿ ಹಾಗೂ ಹಸಿರು ಕ್ರಾಂತಿ ಹರಿಕಾರ ರಾಷ್ಟ್ರನಾಯಕ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 119ನೇ ಜಯಂತಿ ಕಾರ್ಯಕ್ರಮವನ್ನು ಪಟ್ಟಣದ ಶ್ರೀ ಸೋಮೇಶ್ವರ ತೇರಿನ ಮನೆ ಆವರಣದಲ್ಲಿ ಇಬ್ಬರು ಮಹನೀಯರ ಭಾವಚಿತ್ರಕ್ಕೆ ತಹಶೀಲ್ದಾರ್ ಧನಂಜಯ ಎಂ ಅವರು ಪೂಜೆ ಸಲ್ಲಿಸಿ ಮೆರವಣಿಗೆಗೆ ಚಾಲನೆಯನ್ನ ನೀಡಿದರು. ನಂತರ ವಾದ್ಯ ಮೇಳ ಹಾಗೂ ಬೈಕ್ ರ್ಯಾಲಿಯೊಂದಿಗೆ ಟ್ರ್ಯಾಕ್ಟರ್ನಲ್ಲಿ ಇಬ್ಬರು ಮಹನೀಯರ ಭಾವಚಿತ್ರಗಳೊಂದಿಗೆ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಸಂಚರಿಸಿ ಚನ್ನಮ್ಮನವನ ಕಲ್ಯಾಣ ಮಂಟಪ ತಲುಪಿ ಸಭಾ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಉಪನ್ಯಾಸಕರಾದ ಪೃಥ್ವಿರಾಜ್ ಎನ್ ಅವರು ಮಾತನಾಡ್ತಾ, ಬಿಆರ್ ಅಂಬೇಡ್ಕರ್ ಅವರು ಸಾಮಾಜಿಕ ಕ್ರಾಂತಿಯನ್ನು ಮಾಡದೇ ಹೋಗಿದ್ದರೆ ಎಂದು ನಾವು ನೀವೆಲ್ಲ ಅವರ ಬಗ್ಗೆ ಮಾತನಾಡುತ್ತಿರಲಿಲ್ಲ ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ತಹಶೀಲ್ದಾರ್ ಧನಂಜಯ ಅವರು ಮಾತನಾಡಿ, ಮೊದಲು ಎಲ್ಲರಿಗೂ ಮತದಾನದ ಹಕ್ಕು ಇರಲಿಲ್ಲ, ಕೆಲವು ಜನರಿಗೆ ಮಾತ್ರ ಮತದಾನದ ಹಕ್ಕು ಇತ್ತು. ಅಂಬೇಡ್ಕರ್ ಅವರು ಮೊದಲ ಬಾರಿಗೆ ಪ್ರತಿಯೊಬ್ಬ ಸಾರ್ವಜನಿಕರಿಗೂ ಮತದಾನ ಮಾಡುವ ಹಕ್ಕು ನೀಡಿ ಎಂದು ಒತ್ತಾಯ ಮಾಡಿದ್ದಾರೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಪಿಎಸ್ಐ ನಾಗರಾಜ್ ಕಡದ, ಕೃಷ್ಣಪ್ಪ ಧರ್ಮರ, ನಾಗರಾಜ್ ಮಡಿವಾಳರ್, ಮುತ್ತಣ್ಣ ಸಂಕನೂರ್, ಕೋಟಪ್ಪ ವರದಿ, ಗುರುನಾಥ್ ದಾನಪ್ಪನವರ್, ಫಕೀರೇಶ ಮಾಟಣ್ಣವರ್, ಫಕೀರಪ್ಪ ಬಜಕನವರ್, ಎಲ್ಲ ಚುನಾಯಿತ ಪ್ರತಿನಿಧಿಗಳು, ಮುಖಂಡರುಗಳು, ತಾಲೂಕು ಮಟ್ಟದ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರು, ಸಾರ್ವಜನಿಕರು ಉಪಸ್ಥಿತರಿದ್ದರು. ಗಾಳೆಪ್ಪ ಎಚ್ ಹರಿಜನ್, ಲಕ್ಷ್ಮೇಶ್ವರ. ಜೈ ಭೀಮ್ ನ್ಯೂಸ್ 24x7 ಇದು ಬಹುಜನರ ನ್ಯಾಯಕ್ಕಾಗಿ. ಇಷ್ಟೆಲ್ಲ ಕಲಾಮಗಳನ್ನು ನೋಡಿದ ಮೈನಾರಿಟಿ ಆಗಲಿ, OBC ಅವರಾಗಲಿ, ಮಹಿಳೆಯರಿಗಾಗಲಿ, ಮಕ್ಕಳಿಗಾಗಲಿ, ಮುದುಕರಿಗಾಗಲಿ ಪ್ರತಿಯೊಬ್ಬರಿಗೂ ಸಹಿತ ಆ ಸಂವಿಧಾನದಲ್ಲಿ ಉಲ್ಲೇಖ ಇದೆ. ಅವೆಲ್ಲ ವ್ಯಕ್ತಿಗಳು ಏನು ಮಾಡಬೇಕು, ಸಂವಿಧಾನವನ್ನು ನಡೆಸಬೇಕು. ಹೀಗೆ ಒಂದು ಪಾರ್ಲಿಮೆಂಟ್ನಲ್ಲಿ ಸಂವಿಧಾನ ರಚನೆ ಆದಾಗ ರಚನೆ ಬಗ್ಗೆ ಕೆಲವೊಂದು ಸಂವಿಧಾನಕ್ಕೆ ಪೀಠಿಕೆ ಇಡಬೇಕಲ್ಲ, ಆ ಪೀಠಿಕೆಯ ಮೂಲವಾಗಿ ಪೀಠಿಕೆಯಲ್ಲಿ ಯಾವ ಶಬ್ದವನ್ನು ಇಡಬೇಕು ಅಂತಂದ್ರೆ ಅವಾಗ ಚರ್ಚೆ ಆಗ್ತದಂತ ಎಲ್ಲಿ ಪಾರ್ಲಿಮೆಂಟ್ನಲ್ಲಿ ಚರ್ಚೆ ಆಗುವ ವೇಳೆಯಲ್ಲಿ ಅವಾಗ ಡಾಕ್ಟರ್ ಇವರು ಮೆನನ್ ಅಂತ ಬಂದ್ಬಿಡ್ತಾರೆ. ಮೆನನ್ ಆಗಲಿ ಕೆಲವೊಂದು ಪಾಂಡಿತ್ಯ ವಹಿಸಿದಂತಹ ಎಲ್ಲ ಪಾರ್ಲಿಮೆಂಟ್ ಸದಸ್ಯರನ್ನು ಕೂತ್ಕೊಂಡು ಇಲ್ಲ ಭಗವಂತನ ಹೆಸರ ಮೇಲೆ ಸಂವಿಧಾನ ಹೆಡ್ಡಿಂಗ್ ಬಂದುಬಿಡಲಿ ಅಂತಂದ್ರೆ, ಇನ್ನು ಕೆಲವೊಂದೆಲ್ಲ ತಮಗೆ ಸಂಬಂಧಪಟ್ಟಂತಹ ಮುಖಂಡರ ಹೆಸರುಗಳನ್ನು ವ್ಯಕ್ತಪಡಿಸ್ತಾರೆ. ಈ ವ್ಯಕ್ತಿ ಹೆಸರು ಮೇಲೆ ಸಂವಿಧಾನ ಬಂದುಬಿಡಲಿ ಅಂತ ಹೇಳಿ ಅವಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೇಳಿದಾಗ ವೋಟಿಂಗ್ ಆಗಲಿ ಅಂತ ಹೇಳ್ಬಿಡ್ತಾರೆ. ಅವು ವೋಟಿಂಗ್ ಆಗುತ್ತೆ. ವೋಟಿಂಗ್ ಎಲ್ಲ ಆದಮೇಲೆ ಸಂವಿಧಾನ ಫಸ್ಟ್ ಸ್ಟಾರ್ಟ್ ಮಾಡುವಂಥ ವರ್ಡ್ ಹೇಗಿರಬೇಕು, ಇಡೀ ಜಗತ್ತು ನೋಡ್ತಿರಬೇಕು ಅಂತ ಹೇಳಿ ಅದಕ್ಕೆ ಪೀಠಿಗೆ ಫಸ್ಟ್ ವರ್ಡ್ ಇದೆ, ವಿ ದ ಪೀಪಲ್ ಆಫ್ ಇಂಡಿಯಾ ಅಂತ ಹೇಳಿ.